ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಧರ್ಮಸ್ಥಳದಲ್ಲ. ಅದನ್ನು ವಿರೋಧಿಸಿಗೆ ವೇದಿಕೆ ಮಾಡಿಕೊಂಡು ಬೆಂಗಳೂರು ಫ್ರೀಡಮ್ ಪಾರ್ಕ್ದಲ್ಲೇ ಜೋರ್ದಾರ್ ಒಂದು ಸಮಾವೇಶ ನಡೀತಾ ಇದೆ. ಈಗ ಅದ್ರ ಬಗ್ಗೆ ಇನ್ನಷ್ಟು ಏನೇನು ನಡೀತು ಅದರ ನಂತರದ ವಿಚಾರ, ಅದು ಯಾಕೆ ನಡೀತಾ ಇದೆ ಅನ್ನೋದು ಈಗ ಭಾಳ ಮಹತ್ವದ ಕೆಲಸ ಆಗಿಬಿಟ್ಟದ. ನಿಧಾನಕ್ಕೆ ಈಗ ನಿಮ್ಗೆ ಗೊತ್ತದ, ಮಹೇಶಣ್ಣ ತಿಮರೋಡಿ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡಿಪಾರು ಮಾಡಲಾಗಿದೆ ರಾಯಚೂರಿಗೆ. ಕಾರಣನಿಷ್ಠ ಅವರೆಲ್ಲ ಗಲಭೆಗೆ ಇನ್ನುಳಿದಕ್ಕೆಲ್ಲ ಕಾರಣಕರ್ತರು. ಅವ್ರ ಮೇಲೆ 32 ಅಥವಾ 36 ಕೇಸ್ಗಳಿದ್ದಾವೆ. ಸಮಾಜ ನೆಮ್ಮದಿ ಇರುವುದಿಲ್ಲ ಅನ್ನೋ ಅನೇಕ ಕಾರಣಗಳು ಹೇಳಿ ಅವರನ್ನು ಹೊರ ಹಾಕ್ತಿದ್ದಾರೆ. ಅದಕ್ಕಾಗಿ ಜನ ಆ ನಿಧಾನಕ್ಕೆ ಸಿಡಿದು ಹೇಳ್ತಾ ಇದ್ದಾರೆ. ಇವೆಲ್ಲ ಘಟನೆಗಳು ನೋಡ್ತಾ ಇದ್ದಾರೆ. SITದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಸಹಜ ಸಾವುಗಳು, ಹಾಗೆ ಬಿದ್ದೇ ಬೀಳ್ತಾ ಇದ್ದಾವೆ ಸಾವುಗಳ ಮೇಲಿಲ್ಲ. ಇವತ್ತಿಗೆ ಅದು ತನಿಖೆ ನಡೀತಾ ಇದೆ. ಈಗಾಗಲೇ 15-20ವರೆಗೆ ಏನಪ್ಪ ಅಂದ್ರೆ ಆ ಒಂದು ಬುರುಡೆಗಳು ಸಿಗ್ತಾ ಇದ್ದಾವೆ, ಜೊತೆಗೆ ಇವು ನಮ್ಮ ಮೂಳೆಗಳು ಸಿಗ್ತಾ ಇದ್ದಾವೆ. ಹಾಗೆ ಕೌಂಟ್ಲೆಸ್ ಆಗ್ತಾ ಇದ್ದಾವೆ ದಿನಕ್ಕೆ. ಏನೂ ಇಲ್ಲ ಅಂತಂದಾಗ ನಾವು ಗೆದ್ದು ಬಿಟ್ವಿ ಅಂತೇಳಿ ನಮ್ಮ ಹೆಗ್ಗಡೆ ಅವರು ಒಂದೇನೋ ಸ್ಟೇಟ್ಮೆಂಟ್ ಕೊಟ್ಟ ಸತ್ಯಕ್ಕೆ ಜಯ ಅಂತೇಳಿದರು. ಬಟ್ ಅದು ಇವತ್ತು ಉಲ್ಟಾ ಹೊಡಿತಾ ಇದೆ ಅಂತ. ಅದ್ರ ಜೊತೆಗೆ ಇಲ್ಲಿ ಒಂದು ಭಾಳ ಸಂಶಯ ನಮ್ಮ ಹೋರಾಟಗಾರರಿಗೆ ಬರ್ತಾ ಇದೆ. ಏನಪ್ಪ ಅಂತಂದ್ರೆ ಈ ಹೋರಾಟಗಾರರನ್ನ ಅಪರಾಧಿಗಳು ಅನ್ನುವ ಸ್ಥಾನದಲ್ಲಿ ನಿಲ್ಲಿಸ್ಬೋದಾ ಅನ್ನುವಂಥದ್ದು ಈ ಸಂಶಯ ಭಾಳಷ್ಟು ಕಾಣಲಿಕ್ಕೆ ಶುರುವಾಗಿಬಿಟ್ಟದ. ಯಾಕಂದರೆ ರಾಕೇಶ್ ಶೆಟ್ಟಿ ಅಂತ ಒಬ್ಬ ಪತ್ರಕರ್ತರು ಪೂರ್ಣ ಪ್ರಮಾಣದಲ್ಲಿ ಕುಸುಮಾವತಿಯನ್ನು ಇವತ್ತು